ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಅಭಿರುಚಿ. ಇವತ್ತು ನೋಡಿ, ವಿಟಮಿನ್ ಸೊಪ್ಪು ಅಥವಾ ಚಕ್ರಮುನಿ ಸೊಪ್ಪು ಅಂತೇನು ಹೇಳ್ತಾರೆ, ಅದರಿಂದ ಒಂದು ಚಟ್ನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ವಿಟಮಿನ್ ಸೊಪ್ಪು ಅಥವಾ ಚಕ್ರಮುನಿ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಹೇರಳವಾಗಿ ವೈಟಮಿನ್ಸ್ ಇದಾವಂತೆ. ವೈಟಮಿನ್ ಎ, ಬಿ, ಸಿ ಹಾಗೆ ಕೆ ಬೇಕಾದಷ್ಟಿದೆಯಂತೆ. ಇದನ್ನು ಪ್ರತಿನಿತ್ಯ ಆಹಾರದಲ್ಲಿ ಸೇವಿಸೋದ್ರಿಂದ ಎಷ್ಟೋ ರೋಗಗಳಿಗೆ ಔಷಧಿನೇ ಬೇಡ, ಹಾಗೆ ಗುಣ ಆಗುತ್ತೆ ಅಂತ ಹೇಳ್ತಾರೆ. ನಾನು ಸೀಮಾ ಹೆಗ್ಡೆ ಅನ್ನೋರ ವ್ಲಾಗ್ ನೋಡಿದೆ. ಅದೇ ರೀತಿ ಮನೆ ಮದ್ದು ಅನ್ನೋ ವ್ಲಾಗಲ್ಲೂ ಸಹ ಈ ಚಕ್ರಮುನಿ ಅಥವಾ ವಿಟಮಿನ್ ಸೊಪ್ಪಿನ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ನಮ್ಮ ಕರುಳಿನ ಆರೋಗ್ಯಕ್ಕೆ, ಹೃದಯದ ಆರೋಗ್ಯಕ್ಕೆ, ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಗಂಟು ನೋವಿರುತ್ತಲ್ಲ, ಅವರು ಇದನ್ನು ಆಹಾರದಲ್ಲಿ ಸೇವಿಸಬೇಕು. ಹಾಗೆ ಈ ಎಲೆಗಳನ್ನು ಬಿಸಿ ಮಾಡಿಬಿಟ್ಟು ನೋವಿರೋ ಜಾಗದಲ್ಲಿ ಇಟ್ಟು ಪಟ್ಟಿ ಕಟ್ಟಿ ಸ್ವಲ್ಪ ಹೊತ್ತು ಬಿಟ್ಟು ತೆಗೆದ್ರೆ ಕ್ರಮೇಣ ಜಾಯಿಂಟ್ ಪೇನ್ ಕಡಿಮೆ ಆಗುತ್ತಂತೆ. ಹಾಗೆ ಬಾಯಲ್ಲಿ ಹುಣ್ಣಾಗುತ್ತಲ್ಲ, ಕೆಲವರಿಗೆ ಹೀಟ್ ಆಗಿಬಿಟ್ಟು ಬಾಯಲ್ಲಿ ಹುಣ್ಣಾಗುತ್ತಲ್ಲ, ಅವರು ಸಹ ಈ ಎಲೆನ ಜಗದ್ಬಿಟ್ಟು ಅದರ ರಸನ ಹುಣ್ಣಿನ ಹತ್ರ ಇಟ್ಟು ಅದೇ ರೀತಿ ಆಹಾರದಲ್ಲೂ ಇದನ್ನು ಬಳಸೋದ್ರಿಂದ ತುಂಬಾ ಒಳ್ಳೆಯದಾಗುತ್ತಂತೆ. ನೋಡಿ, ನಾನು ಒಂದು 20-25 ಚಕ್ರಮುನಿ ಎಲೆಗಳನ್ನು ತಗೊಂಡು ಒಂದು ಅರ್ಧ ಬಟ್ಲಾಗುವಷ್ಟು ಹೆಸರು ಕಾಳನ್ನು ಎಣ್ಣೆ ಹಾಕಿಬಿಟ್ಟು ಹುರ್ಕೊತಾ ಇದ್ದೀನಿ. ನಂತರ ಇದಕ್ಕೆ ತೊಳೆದಿಟ್ಕೊಂಡಿರೋ ಸೊಪ್ಪನ್ನು ಹಾಕಿ ಚೆನ್ನಾಗಿ ಹುರಿಬೇಕು. ಹಾಗೆ ಕೂದಲು ಉದುರೋ ಸಮಸ್ಯೆ ಇದ್ದರೆ, ಚರ್ಮದಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಎಲ್ಲದಕ್ಕೂ ಈ ಸೊಪ್ಪು ಹೇಳಿ ಮಾಡಿಸಿದ ಔಷಧಿ ಅಂತಾರೆ. ನೋಡಿ, ಇದೊಂಥರ ಆಲ್ರೌಂಡ್ ಮೆಡಿಸಿನಲ್ ಪ್ಲ್ಯಾಂಟ್. ಯಾವ ಕಾಯಿಲೆಗೆ ಇದಾಗಲ್ಲ ಅಂತ ಹೇಳಲಿಕ್ಕಾಗಲ್ಲ, ಅಷ್ಟು ಇದು ಹೆಲ್ತ್ ಬೆನಿಫಿಟ್ಸ್ ಇರ್ತಕ್ಕಂಥದ್ದಾಗಿದೆ. ಈಗ ನೋಡಿ, ನಾನು ಒಂದು 4 ಬ್ಯಾಡಗಿ ಮೆಣಸನ್ನು ಸಹ ಜೊತೆಗೆ ಹಾಕ್ಕೊಂಡ್ಬಿಟ್ಟು ಹುರ್ತಿದ್ದೀನಿ. ಇದಿಷ್ಟು ನಾನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಹುಣಸೆಹಣ್ಣನ್ನು ಹಾಕಿಬಿಟ್ಟು ಕಾಯಿ ಮತ್ತು ಉಪ್ಪಿನ ಜೊತೆ ಇದನ್ನು ಚಟ್ನಿ ಹದಕ್ಕೆ ರುಬ್ಕೊತಾ ಇದ್ದೀನಿ. ಈ ಚಕ್ರಮುನಿ ಸೊಪ್ಪಿಂದ ಚಟ್ನಿ ಮಾಡ್ತಾರೆ, ತಂಬುಳಿ ಮಾಡ್ತಾರೆ, ಹಾಗೆ ದೋಸೆಗೆ ಇದನ್ನು ಹೆಚ್ಚಾಕ್ಬಿಟ್ಟು ಮಾಡ್ತಾರೆ. ದೋಸೆ ಹಿಟ್ಟು ಹುದುಗಿ ಬರೋಕ್ಕೆ ಈ 4 ಎಲೆಗಳನ್ನು ದೋಸೆ ಹಿಟ್ಟು ರುಬ್ಬುವಾಗ ಜೊತೆಲಿ ಹಾಕಿಬಿಟ್ರೆ ತುಂಬ ಚೆನ್ನಾಗಿ ಹುದುಗಿ ಬರುತ್ತಂತೆ. ಅದೇ ರೀತಿ ಇದನ್ನು ಸಲಾಡಲ್ಲೂ ಸಹ ಯೂಸ್ ಮಾಡ್ಬೋದಂತೆ. ಈ ಕೋಸಂಬರಿ ಅಥವಾ ವೆಜಿಟೇಬಲ್ ಸಲಾಡಲ್ಲಿ ಇದನ್ನು ಹಸಿಯಾಗಿ ಕತ್ತರಿಸಿ ಹಾಕೋದ್ರಿಂದ ತಿನ್ನಲಿಕ್ಕೂ ತುಂಬ ರುಚಿ ಇರುತ್ತಂತೆ. ಅದೇ ರೀತಿ ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ, ಈಗ ಚಟ್ನಿ ರೆಡಿಯಾಗಿದೆ. ಇದಕ್ಕೆ ನಾನು ಸಾಸಿವೆ, ಉದ್ದಿನಬೇಳೆ, ಕರಿಬೇವು ಹಾಗೆ ಒಣಮೆಣಸು ಹಾಕಿಬಿಟ್ಟು ಒಗ್ಗರಣೆ ಹಾಕ್ತಾ ಇದ್ದೀನಿ. ರುಚಿ ರುಚಿಯಾದ ಆರೋಗ್ಯಕರವಾದ ವಿಟಮಿನ್ ಸೊಪ್ಪಿನ ಚಟ್ನಿ ರೆಡಿ ಇದೆ. ವೀಕ್ಷಕರೇ, ಮಲೆನಾಡಿನ ಅನೇಕ ರೀತಿಯ ಅಡುಗೆಗಳನ್ನು ನೋಡಿ ಕಲೀಲಿಕ್ಕೆ ಖಂಡಿತ ರುಚಿ ಅಭಿರುಚಿನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.